ಜೈ ಹಿಂದ್ ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡೋಮಪ್ಪ ಅಂದರೆ, ಸೊ ಇವಾಗ ಆಲ್ರೆಡಿ ಬೇಸ್ ಆಫ್ ಟ್ರೇಡ್ಸ್ಮನ್ ಒಳಗಡೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಟೋಟಲ್ 3588 ಪೋಸ್ಟ್ ಇತ್ತಲ್ಲ. ಸೊ ಅದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ, ಸೊ ಅದಕ್ಕೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಹೋಗ್ಬೇಕು, ರ್ಯಾಲಿಗೆ ಹೋಗ್ಬೇಕಾರೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಅದಾದಮೇಲೆ ನೆಕ್ಸ್ಟು ನಿಮ್ಮ ಟ್ರೇಡ್ ಡೇಟ್ಸ್ ಇವಾಗಿರುತ್ತಾ ಅಥವಾ ನಿಮ್ಮದು ಫಿಸಿಕಲ್ ಮುಗಿದ ಮೇಲೆ ಇರುತ್ತಾ, ಸೊ ಅದನ್ನೆಲ್ಲನೂ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿರಿ, ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಯಾರಾದರೂ ಹೊಸಬ್ರು ಇತ್ತಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಟ್ರೇಡ್ ಟೆಸ್ಟ್ ಬಗ್ಗೆ ನೋಡೋದಪ್ಪ ಅಂದರೆ, ಮೊದಲೇದಾಗಿ ಯಾವುದೇ ರೀತಿ ಟ್ರೇಡ್ ಟೆಸ್ಟ್ ಇವಾಗ ನಡೆಯೋಂಗಿಲ್ಲ. ನಿಮ್ಮದೆಲ್ಲ ಫಿಸಿಕಲ್ ಮುಗಿದು ಆದಮೇಲೆ ನಿಮ್ಮದು ಟ್ರೇಡ್ ಟೆಸ್ಟ್ ನಡೆಯೋದು. ಇವಾಗ ಯಾವುದೇ ರೀತಿ ಟ್ರೇಡ್ ಟೆಸ್ಟ್ ನಡೆಯೋಂಗಿಲ್ಲ. ಆಮೇಲೆ ಇವಾಗ ನಾವು ರ್ಯಾಲಿಗೆ ಹೋಗ್ಬೇಕಪ್ಪ ಅಂದರೆ ನಾವು ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಪ್ಪ ಅಂದ್ರೆ, ಮೊದಲೇದಾಗಿ ನಿಮ್ಮದು ಅಡ್ಮಿಟ್ ಕಾರ್ಡ್ನ ಕಲರ್ ಪ್ರಿಂಟ್ ನೀಟಾಗಿ ಎರಡನ್ನ ತೊಗೊಂಡು ಹೋಗ್ಬೇಕು. ಒಂದಲ್ಲ 2 ಕಲರ್ ಪ್ರಿಂಟ್ನ ತೊಗೊಂಡು ಹೋಗ್ಬೇಕು ಅಡ್ಮಿಟ್ ಕಾರ್ಡ್ನ. ಅದಾದಮೇಲೆ ನೀವು ಒಂದು 10 ಫೋಟೋ ತೊಗೊಂಡು ಹೋಗ್ಬೇಕು. ಅದಾದಮೇಲೆ ನಿಮ್ಮದು ID ಪ್ರೂಫ್ ತೊಗೊಂಡು ಹೋಗ್ಬೇಕು. ಅಂದರೆ ID ಪ್ರೂಫ್ ಒಳಗಡೆ ನೀವು ಆಧಾರ್ ಕಾರ್ಡ್ ಆದರೂ ತೊಗೊಂಡು ಹೋಗ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಆದರೂ ತೊಗೊಂಡು ಹೋಗ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆದರೂ ತೊಗೊಂಡು ಹೋಗ್ಬೋದು. ಇವು 3 ಮೇನ್ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋದರೆ ಸಾಕು. ಅದಾದಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಏನು ಹೇಳ್ಕೊಡ್ತೀನಿ ಅಂದರೆ, ಪ್ರೊಸೆಸ್ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಲೈನ್ ನಿಂತಾಗಿಂದ ಆಮೇಲೆ ಎಂಡ್ವರೆಗೂ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತೇಳಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳು ತಿಳಿಸ್ಕೊಡ್ತೀನಿ. ಆಮೇಲೆ ಇದ್ರೊಳಗಡೆ ಫಿಸಿಕಲ್ ಬಗ್ಗೆ ನೋಡೋದಾಯ್ತಪ್ಪ ಅಂದರೆ, ಸೊ ಮೊದಲದಾಗಿ ನಿಮ್ಗೆ 5 ಕಿಲೋಮೀಟ್ರ್ ರನ್ನಿಂಗ್ ಮಾಡಿಸ್ತಾರೆ. ಟೋಟಲ್ 24 ನಿಮಿಷ ಟೈಮಿಂಗ್ ಇರುತ್ತೆ. ಆಮೇಲೆ ಚೆಸ್ಟ್ ನಾರ್ಮಲ್ 80 to 85 ಈ ಥರ ಇರುತ್ತೆ. ಅದಾದಮೇಲೆ ಹೈಟ್ ಅಂದರೆ ನಿಮ್ಗೆ 165 ಇರುತ್ತೆ. 165 ಹೈಟ್ ಇಷ್ಟಿದ್ದಪ್ಪ ನೀವು ಆರಾಮಾಗಿ ಹೋಗಿ ಅಟೆಂಡ್ ಆಗಿ, ಸೊ ನಿಮ್ಮದೆಲ್ಲ ರ್ಯಾಲಿನ ಇದನ್ನು ಮಾಡಿರಿ. ಆಮೇಲೆ ಯಾರ್ದೆಲ್ಲ ಇನ್ನೂ ಟೈಮ್ ಆಯಿತು, ಸೊ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡಿರಿ.